ಒಂದಿನ ನದಿಯ ಪಕ್ಕದಲ್ಲೇ ಇದ್ದಂತ ಒಂದು ಮಾವಿನ ಮರದಲ್ಲಿ ಹಸಿರು ಗಿಳಿ ಮತ್ತೆ ಒಂದು ಅಳಿಲು ಸ್ನೇಹಿತರು ಅವು ಮಾತಾಡ್ತಾ ಕೂತಿದ್ವು. ಹಸಿರು ಗಿಣಿಯೇ, ನೀನ್ ನನಗೆ ಬಾಳೆನ್ ತೋಟ ತೋರಿಸ್ಲಿಲ್ಲ. ನೀನ್ ಬಾಳೆನ್ ತಿನ್ನಕ್ ಹೋಗ್ಲಿಲ್ವಾ? ಅಲ್ಲಿಗೆ ನಾನು ಇವಾಗ ಹೋಗ್ತಿದ್ದೀನಿ ಗೆಳೆಯ. ಅಲ್ಲಿರೋ ಬಾಳೆಹಣ್ಣು ತೋಟದಲ್ಲಿ ಅಲ್ಲಿ ಬಾಳೆಹಣ್ಣಿನ ಗೊನೆಗಳಿದಾವೆ. ಅದನ್ನ ನಿನ್ ಹತ್ರ ಹೋಗ್ಬೇಕಂತ ಬಂದೆ. ಹೌದಾ? ಹಾಗಾದ್ರೆ ಇವತ್ತು ನಾನು ನಿನ್ ಜೊತೆ ಆ ಜಾಗ ನೋಡಕ್ ಬರ್ತೀನಿ. ಆ ಸಮಯದಲ್ಲೇ ಅವರಿಬ್ರು ಅಲ್ಲಿದ್ದಂಥದನ್ನ ನೋಡಿದ್ರು. ಒಂದು ನದಿಯಲ್ಲಿ ಅದೇ ಸಮಯಕ್ಕೆ ಇರುವೆ ಒದ್ದಾಡ್ಕೊಂಡ್ ಬರ್ತಿತ್ತು. ನೀರಲ್ಲಿ ಮುಳುಗ್ ಹೋಗ್ತಿದ್ದಂತ ಇರುವೆ ಒದ್ದಾಡ್ಕೊಂಡೇ ಬರ್ತಾ ಇತ್ತು. ಅದನ್ನ ನೋಡಿದಂತ ಹಸಿರು ಗಿಳಿ ಅಲ್ಲಿಂದ ಹಾರ್ಕೊಂಡು ಬಂದು ಆ ಇರುವೆ ಹತ್ರಕ್ಕೆ ಬಂತು. ಜೀವ ಕಾಪಾಡ್ಕೊಳಕ್ ಹೋರಾಡ್ತಿದ್ದ ಇರುವೆನ್ ಕಂಡು ಆ ಗಿಣಿ ತುಂಬಾ ಆತಂಕ ಪಡ್ತು. ಒಂದು ನಿಮಿಷನೂ ಯೋಚನೆ ಮಾಡಿದಂತ ಆ ಗಿಳಿ ಮತ್ತೆ ವಾಪಸ್ ಮರದತ್ರ ಹೋಗಿ ಒಂದು ಎಲೆನ ತಗೊಂಡು ಕಿತ್ಕೊಂಡ್ಬಂದು ಆ ಇರುವೆ ಪಕ್ಕ ಹಾಕ್ತು. ಆ ಇರುವೆ ಆ ಎಲೆ ಮೇಲೆ ಹತ್ಕೊಂಡು ಒಂದ್ ರೀತಿಯಿಂದ ಜೀವ ಕಾಪಾಡ್ಕೋತು. ತುಂಬಾ ಸುಸ್ತಾಗಿದ್ದ ಆ ಇರುವೆನ ಎಲೆ ಸಮೇತ ಎತ್ಕೊಂಡು ಹಾರ್ಕೊಂಡು ಹೋಗಿ ಅದರ ಜಾಗಕ್ಕೆ ಅದನ್ನ ಬಿಡ್ತು. ಗಿಳಿಯೇ, ನೀನು ಸರಿಯಾದ ಸಮಯಕ್ಕೆ ಬಂದು ನನ್ನನ್ನು ಕಾಪಾಡ್ದೆ. ನೀನ್ ಬರ್ದೇ ಇದ್ದಿದ್ರೆ ನಾನು ನದಿಲ್ ಮುಳುಗಿ ಸತ್ತೋಗಿರ್ತಿದ್ದೆ. ಆ ಪರಿಸ್ಥಿತಿಯಲ್ಲಿ ನಿನ್ನನ್ನ ಕಾಪಾಡೋದು ಅದು ನನ್ನ ಅದೃಷ್ಟ ಅಂತ ಹೇಳ್ತೀನಿ. ಏನು, ನಿನ್ನ ಅದೃಷ್ಟನಾ? ಹೌದು, ಅದರಿಂದ ನಾನು ನಿನ್ನನ್ನ ಕಾಪಾಡೋದಕ್ಕೆ ಸಾಧ್ಯ ಆಯ್ತು. ಒಂದು ಜೀವನ ಉಳಿಸ್ದೆ ಅಲ್ವಾ, ಅದೇ ಅದೃಷ್ಟ ಅಂತ ಹೇಳಿದೆ. ಇರುವೆ, ನೀನ್ ಹೇಗೋಗಿ ಆ ನದಿಲ್ ಬಿದ್ದೆ? ಅಲ್ಲಿ ಗೂಡಿದ್ದಂತಹ ಮರದಲ್ಲಿ ಜೇನಿನ ಹೀರಣ್ಣ ಅಂತ ಹೋಗಿ ಹತ್ತದೆ. ಆ ಸಮಯದಲ್ಲಿ ನನ್ನ ಕಾಲ್ ಜಾರ್ತು, ಹಾಗೆ ನದಿಲ್ ಬಿದ್ದು ಹೋಗ್ಬಿಟ್ಟೆ ನಾನು. ಜ್ಞಾನ ಇಲ್ದರೆ ಮರ ಹತ್ತಿ ನಡೆದ್ರೆ ಹೀಗೇನೆ ಆಗೋದು. ಏನೇ ಆದ್ರೂ ಆ ಗಿಳಿ ನಿನ್ನ ಈ ಸಮಯದಲ್ಲಿ ನೋಡ್ಲಿಲ್ಲ ಅಂದ್ರೆ ನದಿಲ್ ಬಿದ್ದಿದ್ ನೀನು ಕಡಲು ತೀರಕ್ಕೆ ಹೋಗಿ ಸೇರ್ಬಿಡ್ತಿದ್ದೆ. ಗಿಳಿಯೇ, ಈ ಸಹಾಯನ ನನ್ನ ಜೀವನ ಪೂರ್ತಿ ಮರೆಯೋದಿಲ್ಲ. ಇದಕ್ ಬದಲಾಗಿ ಯಾವತ್ತಾದ್ರೂ ಒಂದಿನ ಖಂಡಿತ ನಿನಗೆ ಸಹಾಯ ಮಾಡ್ತೀನಿ. ಸಹಾಯ ಮಾಡ್ತೀಯಾ ನೀನಾ? ನೀನೊಂದು ಚಿಕ್ಕ ಇರುವೆ. ಮಳೆಗಾಲ ಚಳಿಗಾಲ ಬಂದ್ರೆ ಆ ಗಾಳಿಲಿ ತೂರ್ಕೊಂಡು ಹೋಗ್ತೀಯಾ. ಹಸಿರು ಗಿಳಿಗೆ ನೀನ್ ಸಹಾಯ ಮಾಡ್ತೀಯಾ? ಸುಮ್ನೆ ಕಾಮಿಡಿ ಮಾಡಿದರೆ ಹೋಗು. ಇಲ್ಲೋಡು ಅಲಿಲು, ಈ ರೀತಿ ಸಲೀಸಾಗಿ ಯಾರ ಹತ್ರನೂ ಮಾತಾಡಬಾರ್ದು. ಇಲ್ಲೋಡು ಇರುವೆ, ಇವತ್ತಿನಿಂದ ನಾವೆಲ್ಲರೂ ಸ್ನೇಹಿತರಾಗಿ ಇರೋಣ. ಆ ರೀತಿ ಹೇಳ್ಬಿಟ್ಟು ಆ ಗಿಳಿ ಅಲ್ಲಿಂದ ಹಾರ್ ಹೋಯ್ತು. ಅಳಿಲು ಕೂಡ ಪಕ್ಕದಲ್ಲೇ ಇದ್ದ ಮರಕ್ಕೆ ಓಡ್ ಹೋಯ್ತು. ಒಂದು ದಿನ ಆ ಜಾಗಕ್ಕೆ ಒಬ್ಬ ಬೇಟೆಗಾರ ಬಂದ. ಬೇಡನ ಕೆಲಸ ಏನು, ಬೇಟೆ ಆಡೋದಲ್ವಾ? ಬೇಟೆ ಆಡೋದಕ್ಕೆ ಏನಾದ್ರೂ ಸಿಗುತ್ತಾ ಅಂತ ಹುಡ್ಕೊಂಡ್ ಬಂದ ಅವನಿಗೆ ಮರದ ಮೇಲೆ ಕೂತಿದ್ದ ಹಸಿರು ಗಿಳಿ ಕಣ್ಣಿಗೆ ಬಿತ್ತು. ಕೂಡ್ಲೆ ಏನ್ ಮಾಡ್ದ ಗೊತ್ತಾ? ಬಿಲ್ಲು ಬಾಣ ಹಿಡಿದು ತಯಾರಾಗಿ ನಿಂತ್ಕೊಂಡ್ಬಿಟ್ಟ. ಅದೇ ಸಮಯಕ್ಕೆ ಊಟ ತಗೊಂಡ್ ಹೋಗ್ತಿದ್ದ ಇರುವೆ ಅವನನ್ನ ನೋಡ್ತು. ಬೇಟೆಗಾರ ಏನ್ ಮಾಡ್ತಾನೆ ಅನ್ನೋದು ಇರುವೆಗೆ ಅರ್ಥ ಆಗೋಯ್ತು. ಆ ಬೇಟೆಗಾರ ಪಾಪ ಆ ಗಿಳಿ ಮೇಲೆ ಗುರಿ ಇಟ್ಟಿರೋ ಹಾಗಿದೆ. ಹೇಗಾದ್ರೂ ಆ ಗಿಳಿನ ಕಾಪಾಡೋದಕ್ಕೆ ನಾನು ದಾರಿ ಹುಡುಕ್ಬೇಕು. ಇರುವೆ ಅಲ್ಲಿಂದ ಬೇಗ ಓಡ್ ಹೋಗಿ ಬೇಡನ ಕಾಲ್ ಹತ್ರ ಹೋಯ್ತು. ಹೋಗಿ ಏನ್ ಮಾಡ್ತು? ಸರಿಯಾಗಿ ಕಚ್ತು ಒಂದ್ಸರಿ. ಹೇಗೂ ಒಂದು ಇವತ್ತು ಆ ಗಿಳಿನ ನಾನು ಕಾಪಾಡಿದ್ನಲ್ಲ. ಇಲ್ಲಿ ನೋಡು ಇರುವೆ, ದಯವಿಟ್ಟು ನನ್ನ ಕ್ಷಮಿಸು. ಅವತ್ತು ನಿನ್ನ ತುಂಬಾ ಆಡ್ಕೊಂಡ್ಬಿಟ್ಟೆ, ಅದಕ್ಕೆ ನಾನಿವತ್ತು ಕ್ಷಮೆ ಕೇಳ್ತಿದ್ದೀನಿ. ಅದೆಲ್ಲ ಪರವಾಗಿಲ್ಲ ಗೆಳೆಯ. ಭೂಮಿಲಿ ಒಂದೊಂದು ಜೀವಕ್ಕೂ ಕೂಡ ಅವ್ರವ್ರದೇ ಆದಂಥ ಶಕ್ತಿಗಳಿರುತ್ತೆ. ಅದರಲ್ಲಿ ಚಿಕ್ಕದು ದೊಡ್ಡದು ಅಂತ ಯಾವತ್ತೂ ತುಲನೆ ಮಾಡಬಾರ್ದು. ಅರೇ ಬೇಗ ಬೇಗ, ತುಂಬಾ ಕೆಲ್ಸ ಇದೆ ಅಲ್ವಾ? ಬೇಗ ಬೇಗ ಮುಗ್ಸಿ, ಇಲ್ಲಾಂದ್ರೆ ಲಾರಿ ಕರಿಬೇಕಾಗುತ್ತೆ. ಕೆಲ್ಸ ಬೇಗ ಮಾಡಿ. ಕೆಲ್ಸ ಏನೋ ಇದೆ, ನಾನೇನ್ ಅನ್ಕೊಂಡಿದ್ದೀನಿ ಅಂದ್ರೆ ನಿದ್ದೆ ಮಾಡೋಣ ಅಂತ. ಏನಂದೆ? ಅರೆ ನಾನೇನಂದೆ ಅಂದ್ರೆ ಬೇಗ ಕೆಲ್ಸ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ನಿದ್ದೆ ಮಾಡಬಹುದು ಅಂತ. ಇರುವೆಗಳು ಎಲ್ಲಾ ಸೇರಿ ಅವರ ಕೆಲ್ಸಗಳನ್ನು ಮುಗಿಸುವ ಸಮಯದಲ್ಲಿ ಅವರಿಗೆ ಜೋರಾಗಿ ಒಂದು ಶಬ್ದ ಕೇಳಿಸುತ್ತೆ. ಏ
ಈ ಸೌಂಡ್ ಏನಾಯ್ತು? ಹಾ ನನಗೆಂಗ್ ಗೊತ್ತಾಗತ್ತೆ? ನಾನು ಇಲ್ಲಿ ನಿನ್ ಜೊತೆ ಇದೀನಲ್ವಾ, ನಾನೇನಾದ್ರೂ ಮ್ಯಾಜಿಕ್ ಮಾಡಿ ತಿಳ್ಕೊಬೇಕಾ ಏನು? ಬಾ ಹೋಗ್ ನೋಡೋಣ. ಅವರಿಬ್ರು ಆ ಶಬ್ದ ಬರೋ ಕಡೆಗೆ ಬೇಗ ಬೇಗ ನಡ್ಕೊಂಡ್ ಹೋಗ್ತಾರೆ. ಯಾವ್ದಾದ್ರು ಮಾವಿನ ಹಣ್ಣು ಸಿಕ್ಕಿದ್ರೆ ಇಲ್ಲಿ ಇವ್ರ ಮೇಲೆನೆ ಇಟ್ಬಿಡೋಣ. ಹಾ ಅರೆ ಅಲ್ಲಿ ನೋಡು. ಅಯ್ಯೋ, ಅಲ್ಲಿ ಅದು ದುಂಬಿ ಅಲ್ವಾ, ಸುಮ್ನೆ ಬಿದ್ದಿರೋದು. ನನ್ಗೇನ್ ಅನಿಸ್ತಿದೆ ಅಂದ್ರೆ ಡಾಕ್ಟರ್ ಕಿನ್ನರ್ ಹತ್ರ ಇದನ್ನ ಕರ್ಕೊಂಡ್ ಹೋಗ್ಬೇಕು ಅಂತ. ಇದಕ್ ಪ್ರಜ್ಞೆ ಇದೆ. ಸರಿ, ಹಾಗಾದ್ರೆ ಸ್ಪೃಹೆ ತಪ್ಪದ್ಮೇಲೆ ಕರ್ಕೊಂಡ್ ಹೋಗೋಣ. ಹಾ, ಪ್ರಜ್ಞೆ ಹೋಯ್ತಲ್ವಾ? ಹಾಗಾದ್ರೆ ಈಗ ಇದನ್ನ ನಿನ್ನ ತಲೆ ಮೇಲೆ ಇಟ್ಕೊಂಡ್ ಕರ್ಕೊಂಡ್ ಹೋಗೋಣ. ಬೇಡ. ಹಾಗಾದ್ರೆ ಈಗ ಎತ್ಕೊಂಡ್ ಹೋಗೋಣ. ನೀನು ತಲೆ ಇಡಿ, ನಾನು ಕಾಲಿಡಿತೀನಿ. ಇಲ್ಲ ಇಲ್ಲ, ಅದು ಆಗೋದಿಲ್ಲ. ನೀನದರ ಕಾಲಿಡ್ಕೋ, ನಾನು ಇದರ ತಲೆ ಹಿಡ್ಕೋತೀನಿ. ಎಲ್ಲಾರ್ಗೂ ಗೊತ್ತಾಗ್ಬೇಕು ನಾವೆಷ್ಟು ಒಳ್ಳೆಯವರು ಅಂತ. ಅವರಿಬ್ಬರು ಆ ಜೇನುನೊಣವನ್ನು ಕರ್ಕೊಂಡು ಡಾಕ್ಟರ್ ಬಳಿ ಹೋಗ್ತಾರೆ. ಅಲ್ಲೇ ಇರುವ ಒಂದು ಮರದ ಮೇಲೆ ಕೂತಿರುವ ಒಂದು ನೊಣ ಇವರನ್ನು ನೋಡುತ್ತೆ. ಓಹೋ, ಆ ದುಂಬಿನ ತಲೆ ತಿರುಗಿಸಿ ಬಿದ್ದು ಈಗ ಕಿಡ್ನಾಪ್ ಮಾಡ್ತೀಯಾರಾ? ಈಗ್ಲೇ ತೋರಿಸ್ತೀನಿ. ಇದೆಲ್ಲ ಹೇಗಾಯ್ತು? ಇದಂತೂ ಆಗ್ಲೇ ಬರದಿತ್ತಲ್ವಾ? ಹಾ. ಗುರುಜಿ, ಏನಾಯ್ತು ಗುರುಜಿ? ಟೆನ್ಷನ್ ಆಗಿದ್ದೀರಾ ಅನ್ಸುತ್ತೆ ನನ್ಗೆ. ಓ ಶಿಷ್ಯ, ನಾನು ಏನ್ ಹೇಳಿ ನಿಂಗೆ, ನಾನೊಂದು ಆನೆಗೆ ಕಣ್ಣೀರು ಬರದೇ ಇರುವಂತಹ ಔಷಧಿ ಕೊಟ್ಟಿದ್ದೆ. ಆಮೇಲೆ ಅವನು ಅಳಕ್ಕೆ ನಿಲ್ಲಿಸ್ದ, ಮತ್ತೆ ನಗಕ್ಕೆ ಶುರು ಮಾಡ್ದ ಕಣೋ. ಅದೇನೇ ಆಗ್ಲಿ, ಅಳದಂತೂ ನಿಂತೋಯ್ತಲ್ವಾ? ಹಾ, ನಿಂತೋಯ್ತು. ಗುರುಜಿ, ಅಲ್ ನೋಡಿ, ಅವಕಾಶ ನಮ್ಗೋಸ್ಕರ ನಡ್ಕೊಂಡ್ ಬರ್ತಿದೆ. ಮಳೆ ಬೇಸಿಗೆ ಕಾಲದಲ್ಲ. ಅರೆ ಗುರುಜಿ, ಮೇಲೆ ಎಲ್ಲ ಕೆಳಗಡೆ ನೋಡಿ. ನೀನು ಸರಿ ಹೇಳ್ತಿದ್ಯಾ ಕಣೋ. ಸ್ವಲ್ಪ ಅಲ್ಲಿ ನೋಡಿ ಗುರುಜಿ, ಅವ್ರಿಗೆ ನಡ್ಕೊಂಬರಕ್ಕೆ ಕಷ್ಟ ಆಗ್ತಿದೆ ಅನ್ಸುತ್ತೆ. ನಾವ್ ಹೋಗಿ ಅವ್ರಿಗೆ ಸಹಾಯ ಮಾಡನ್ವಾ? ಇಲ್ಲ, ಆರಾಮಾಗಿ ಬರ ಕೇಳೋ. ಅಯ್ಯೋ, ಯಾಕೆ ಗುರುಜಿ? ಆಗ್ಲೇ ನಮ್ಮಂತ ಡಾಕ್ಟರ್ಗಳು ಇಂಟರ್ನ್ಯಾಷನಲ್ ಕ್ವಶನ್ ಅನ್ನ ಕೇಳ್ಬೋದಪ್ಪ. ಅದೆಂತಹ ಪ್ರಶ್ನೆ? ನೀನ್ ಇವ್ರನ್ನ ಯಾಕಿಷ್ಟು ಲೇಟ್ ತಂದೆ ಅಂತ ಅನ್ನೋ ಪ್ರಶ್ನೆಗಳನ್ನ. ಹಾ, ನಿಮ್ ಜೊತೆ ಇರೋಕ್ ಶುರು ಮಾಡ್ದಾಗಿಂದ ಹಂಗೆ. ಇವನ್ಗೆ ಏನಾಗಿದೆ ಅಂತ ಸ್ವಲ್ಪ ನೋಡಿ ಡಾಕ್ಟರ್. ಇಷ್ಟು ಲೇಟ್ ಯಾಕೆ ಕರ್ಕೊಂಬಂದಿದ್ದೀವನ್ನ ನೀವು? ಇವನು ಕೆಳಗಡೆ ಬಿದ್ದಾಗ ಸ್ಪೃಹೆಯಲ್ಲೇ ಇದ್ದ. ಇವನ್ ಯಾವಾಗ ಸ್ಪೃಹೆ ತಪ್ತಾನೋ ಅಂತ ಕಾಯ್ತಾ ಇದ್ವಿ. ನೋಡಿದ್ಯಾ ಡಾಕ್ಟರ್ ಎಷ್ಟು ಚೆನ್ನಾಗ್ ಪರೀಕ್ಷೆ ಮಾಡ್ತಿದಾರಂತ. ಆಹಾ, ಇವರಂತೂ ಒಳ್ಳೆ ಡಾಕ್ಟ್ರು. ಆಗ ಜೇನುನೊಣಗಳ ಗುಂಪು ಅಲ್ಲಿಗೆ ಬರುತ್ತವೆ. ಅರೇ ನೋಡಿದ್ಯಾ, ಜೇನುನೊಣಗಳ ಗುಂಪು. ನೀವು ನನ್ನ ತಮ್ಮನ್ನ ಯಾಕೆ ಕಿಡ್ನಾಪ್ ಮಾಡಿದ್ರಿ? ಇಲ್ಲ, ನಾವು ಅವನ್ನ ಕಿಡ್ನಾಪ್ ಮಾಡಿಲ್ಲ. ನೀವೇ ಅಲ್ವಾ ಇಲ್ಲಿ ಕರ್ಕೊಂಡ್ ಬಂದಿದ್ದು? ಜೇನುನೊಣಗಳಿಗೂ ಮತ್ತೆ ಇರುವೆಗಳಿಗೂ ಇಬ್ಬರ ನಡುವೆ ಜಗಳ ಶುರುವಾಗುತ್ತೆ. ಎಷ್ಟು ಮಾಮೂಲಿ ವಿಷಯಕ್ಕೆ ಇಷ್ಟು ಗಲಾಟೆನಾ? ಇಲ್ಲೇನಾಗ್ತಿದೆ? ನಾನು ಕಾಣಿಸ್ಕೊಂತ ಇಲ್ಲ ಅಲ್ವಾ? ಇದು ಕನ್ಸಲ್ಲ, ನಿನ್ನನ್ನ ಎದ್ದೇಳ್ಸಕ್ಕಂತ ಇಷ್ಟು ಮಾಡ್ತಾ ಇರೋದು ಇವರು. ಓ, ಹಾಗಿದ್ರೆ ನನಗೆ ಏನಾಗಿದೆ ಅಂತ ಹೇಳಿ ನಾನು ಈ ಸಮಸ್ಯೆನ ಬಗೆಹರಿಸ್ಲಾ? ಹಾ, ನೀನ್ ಮಾಡ್ಲೇಬೇಕಿದು. ಆಗ ಎಲ್ರಿಗೂ ನನ್ನ ತಪ್ಪಿನ ಬಗ್ಗೆ ಗೊತ್ತಾಗಿ ಬಿಡುತ್ತೆ. ಆದ್ರೂ ನೀನು ಎಲ್ಲರಿಗೂ ನಿಜ ಹೇಳಬೇಕು, ಇದರಿಂದಲೇ ಸಮಸ್ಯೆ ಸಾಲ್ವ್ ಆಗೋದು. ಸರಿ, ಎಲ್ರೂ ನಿಲ್ಸಿ ಈಗ. ವಾ, ಈಗ ಎಷ್ಟು ಶಾಂತವಾಗಿದೆ. ಅದು ಏನಾಗಿತ್ತು ಅಂದ್ರೆ ನಾನು ಬಿದ್ದು ಬಿಟ್ಟಿದ್ದೆ ಮತ್ತೆ ಪ್ರಜ್ಞೆ ತಪ್ಪಿ ಬಿಟ್ಟಿತ್ತು. ಆಹಾ, ಸಿಕ್ಬಿದ್ದೆ ನಾನೀಗ ಓಡ್ಬೇಕಿಲ್ಲಿಂದ, ಇಲ್ಲಾಂದ್ರೆ ನನ್ ಕತೆ ಮುಗೀತು. ನೋಡಿದ್ರಾ ಅವನ್ ಏನ್ ಹೇಳ್ದ ಅಂತ? ನಾನು ನೋಡಿಲ್ಲ, ಆದ್ರೆ ಕೇಳಿಸ್ಕೊಂಡೆ. ಮತ್ತೆ ಇದು ಸತ್ಯ ಗೊತ್ತಿಲ್ದೆ ನಾನು ಹೀಗ್ ಮಾಡಬಾರ್ದಿತ್ತು. ಜೇನುನೊಣಗಳಿಗೆ ನಿಜ ಗೊತ್ತಾಗಿದ ತಕ್ಷಣ ನಿಜ ಏನು ತಿಳ್ಕೋದೆ ಜಗಳ ಮಾಡಿದ್ದು ತಪ್ಪು ಅಂತ ಅವರು ಅರ್ಥ ಮಾಡ್ಕೋತಾರೆ. ಆಮೇಲೆ ಕ್ಷಮಾಪಣೆಗಳನ್ನು ಹೇಳಿ ಅಲ್ಲಿಂದ ಹೊರಡ್ತಾರೆ.
ಕಾಡಿನ ಬಳಿ ಇರುವ ಒಂದು ಊರಲ್ಲಿ ಕಿಂಗಿಣಿ ಎಂಬುವ ಒಂದು ಹಸುವು ಇತ್ತು. ಕಿಂಗಿಣಿ ನೋಡಕ್ಕೆ ತುಂಬಾ ಸುಂದರವಾಗಿತ್ತು ಮತ್ತು ತುಂಬಾ ದೊಡ್ಡ ಸೋಂಬೇರಿ. ಅರೆ, ಬೆಳಗಾಗ್ಬಿಡ್ತು, ನಾನೀಗ ಎದ್ದೊಳ್ಬೇಕು. ನಂಗ್ ತುಂಬಾ ಹಸಿವಾಗ್ತಾ ಇದೆ. ನಾನು ನದಿಯ ಬಳಿ ಹೋಗಿ ಅಲ್ಲಿರುವ ಹುಲ್ಲನ್ನು ತಿಂತೀನಿ. ಅಲ್ಲಿರುವ ಹುಲ್ಲು ತುಂಬಾನೇ ರುಚಿಯಾಗಿರುತ್ತೆ. ಹಾ, ಅದ್ರ ಬಗ್ಗೆ ಯೋಚನೆ ಮಾಡಿದ್ರೇನೆ ಈಗ್ಲೇ ತಿನ್ಬೇಕನ್ನಿಸ್ತಿದೆ. ಕಿಂಗಿಣಿ, ನಿಲ್ಲು, ಒಬ್ಳೇ ಹೋಗ್ಬೇಡ, ನಾನು ಬರ್ತೀನಿ. ಆನೆಗಳ ಗುಂಪು ನದಿಯ ಬಳಿ ಬಂದಿರುತ್ತೆ. ಒಬ್ಳೆ ಹೋಗೋದು ತುಂಬಾ ಅಪಾಯಕಾರಿ. ಏನಾಗಲ್ಲ ಅಮ್ಮ, ನಾನು ಭದ್ರವಾಗಿರ್ತೀನಿ. ಏನ್ ಮಾಡ್ಲಿ, ಏನ್ ಹೇಳಿದ್ರು ಕೇಳೋದಿಲ್ಲ. ನನಗೆ ಆ ಕುಂಜನ್ ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ. ಬೆಳಗಾಯ್ತಲ್ವಾ, ಅವನೇನ್ ಇನ್ನೂ ಎದ್ದಿಲ್ವಾ? ನನ್ಗವನ್ ಎಲ್ಲೂ ಇಲ್ಲೂ ಕಾಣಿಸ್ತಿಲ್ಲ. ನಾನು ಅವನ್ ಮನೆಗೆ ಹೋಗಿ ಅವನ್ನ ಕರ್ಕೊಂಡ್ ಬರ್ತೀನಿ. ಕಿಂಗಿಣಿ ಕರು ಮತ್ತೆ ಕುಂಜನ್ ಎಂಬುವ ಒಂದು ಇರುವೆ ಅದರ ತುಂಬಾ ಒಳ್ಳೆ ಸ್ನೇಹಿತೆ ಆಗಿದ್ಲು. ಕುಂಜ, ಕುಂಜ, ಬೇಗ ಆಚೆ ಬಾ, ನಾವ್ ಹೋಗ್ಬೇಕಲ್ವಾ? ನೋಡ್ತಿದ್ರೆ ಬೆಳಗಾದಂಗ ಅನಿಸ್ತದೆ. ಅರೆ, ಏನು ಕಿಂಗಿಣಿ, ಬೆಳಗ್ಗೆ ಎಳ್ಳೊರಟೆ? ಬೇಗ ಬಾ, ನಂಗ್ ತುಂಬಾ ಹಶ್ವಾಗ್ತಿದೆ. ನದಿ ಹತ್ರ ಹೋಗಿ ಅಲ್ಲಿರುವ ಹುಲ್ಲು ತಿನ್ಬೇಕಂತ ಆಸೆ. ಹಾಗಾದ್ರೆ ನೀನ್ ಬೇಗ ಹೋಗಿ ಹುಲ್ಲು ತಿನ್ಬಿಟ್ಟು ಬೇಗ ಬಾ. ನೆನ್ನೆನೆ ನನ್ ಬೇಕಾದ ಆಹಾರ ಅಲ್ಲ ಮನೇಲಿ ತುಂಬಿಸಿಟ್ಟಿದ್ದೇನೆ. ಹಂಗ್ ಹೇಳ್ಬೇಡ ಕುಂಜ, ನನ್ ಜೊತೆ ಬರಲ್ಲ ಅಂತ ಹೇಳೋದು ಸರಿ ಇಲ್ಲ. ಆನೆಗಳ ಗುಂಪು ಆಲ್ರೆಡಿ ನದಿ ಹತ್ರ ಬಂದಿರುತ್ತೆ. ಮಾನ್ಯ ನಾನೇ ತುಂಬಾನೇ ಕೆಟ್ಟವನು. ನನ್ನ ನೋಡ್ದಾಗಲ್ಲ ನನ್ನನ್ನ ಇಟ್ಕೊಳಕ್ ಬರ್ತಾನೆ. ಅವನು ನನ್ನನ್ನ ಹುಲ್ಲು ತಿನ್ನೋದಕ್ಕೆ ಬಿಡೋದೇ ಇಲ್ಲ. ಅವನು ಹುಲ್ಲು ತಿನ್ನಲ್ಲ, ನನ್ನನ್ನ ಕೂಡ ತಿನ್ನಕ್ ಬಿಡೋದಿಲ್ಲ. ಹಾ, ಹಂಗ ಸರಿ. ಅದಕ್ಕೆ ನಾನ್ ಬಂದು ಏನ್ ಮಾಡ್ಲಿ? ನೀನು ನನ್ ಜೊತೆ ಇದ್ರೆ ಮಾತ್ರ ಸಾಕು. ನಾನು ಹುಲ್ಲನ್ನು ತಿನ್ನುವ ಸಮಯದಲ್ಲಿ ನೀನು ನದಿಯ ಕಡೆ ಗಮನ ಕೊಡು. ಅವ್ರ ಆಚೆ ಬರ್ತಿದಾರೆ ಅಂತ ಗೊತ್ತಾಗುವಾಗ ನಾವಿಬ್ರು ಅಲ್ಲಿಂದ ಓಡೋಗ್ಬಿಡೋಣ. ಓ, ಅದೇನಾ ವಿಷಯ? ಹಾಗಾದ್ರೆ ನಾನ್ ಬರ್ತೀನಿ. ಕುಂಜನ್ ಮತ್ತೆ ಕಿಂಗಿಣಿ ಇಬ್ರು ನದಿಯ ಬಳಿ ಹೋಗ್ತಾರೆ. ಅರೆ ಕಿಂಗಿಣಿ, ನಾವು ಆ ಮಾನ್ಯನ ಆನೆನ ಅಷ್ಟು ಸುಲಭವಾಗಿ ಹೋಗಕ್ ಬಿಡ್ಬಾರ್ದು. ಅವನೇನು ಆ ಹುಲ್ಲನ್ನ ತಿನ್ನಲ್ಲ, ಮತ್ತೆ ನಿನ್ನನ್ನು ತಿನ್ನಕ್ ಬಿಡಲ್ಲ. ಇದು ತುಂಬಾ ಕೆಟ್ಟ ವಿಷಯ ಅಲ್ವಾ? ಹಾ, ನೀನೇನೋ ಸರಿಯಾಗಿ ಹೇಳ್ತಿದ್ಯಾ. ಆದ್ರೆ ನಾವು ಆನೆಗಳ ಜೊತೆ ಏನಾದ್ರೂ ಮಸ್ತಿ ಮಾಡಿದ್ರೆ ಅವ್ರು ನಮ್ಮನ್ನ ಸುಮ್ನೆ ಬಿಡಲ್ಲ. ಆನೆಗಳು ತುಂಬಾನೇ ಶಕ್ತಿಶಾಲಿಯಾಗಿರ್ತವೆ. ನಮ್ ಕೈಲವ್ರನ್ನ ಸೋಲ್ಸಕ್ಕೆ ಆಗೋದಿಲ್ಲ. ಆದ್ರಿಂದಾನೇ ಮನೆಯ ಆನೆಗೆ ತುಂಬಾನೇ ಅಹಂಕಾರ. ಅವನ ಅಹಂಕಾರವನ್ನು ಇವತ್ತು ನಾನು ಭಸ್ಮ ಮಾಡ್ತೀನಿ. ನೀನು ತುಂಬಾ ಚಿಕ್ಕದಾಗಿದೀಯ, ಅದರ ಜೊತೆ ನಿನ್ ಕೈಲಿ ಜಗಳ ಮಾಡಕ್ಕಾಗಲ್ಲ. ಆ ಆನೆ ನಿನ್ ಮೇಲೆ ಕಾಲಿಟ್ರೆ ಸಾಕು, ದಡಾಮ್. ಮತ್ತೆ ಬೇರೆ ವಿಷಯ ನಿಂಗ್ ಗೊತ್ತೇ ಇರುತ್ತೆ. ಹಾ, ನಾನು ಚಿಕ್ಕದಾಗೇ ಇದ್ದೀನಿ, ಅದೇನೋ ನಿಜ. ಆದ್ರೆ ನನ್ ಕೈಲಿ ಕೂಡ ತುಂಬಾ ವಿಷಯಗಳು ಮಾಡಕ್ಕಾಗತ್ತೆ. ಸರಿ, ಬಾ ನೋಡೋಣ ಈ ಚಿಕ್ಕ ಕುಂಜನ್ ಆನೆಗಳನ್ನ ಏನ್ ಮಾಡತ್ತಂತ. ನೀನು ಬರೀ ನೋಡ್ತಿರು, ನನ್ ಕೈಲಿ ಏನ್ ಮಾಡಕ್ಕಾಗತ್ತೆ ಅಂತ ನಾನ್ ನಿನಗೆ ತೋರಿಸ್ತೀನಿ. ಹೋಗು, ನೀನ್ ಹೇಳೋದ್ ಕೇಳ್ತಿದ್ರೇನೆ ನನಗೆ ತುಂಬಾ ಭಯ ಆಗ್ತಾ ಇದೆ. ಅರೆ, ಭಯ ಪಡ್ಬೇಡ.
ಅಲ್ಲಿ ಕಿಂಗಿನಿ ಹೊಲ್ ತಿಂತ ಇದೀಯಾ? ಅದಕ್ಕೆ ಇವತ್ತು ಎಲ್ಲಿಂದ ಆ ಧೈರ್ಯ ಬಂತು? ಅದು ನನ್ನ ಇಲ್ಲಿ ನೋಡೇ ಇಲ್ವಾ? ಪರವಾಗಿಲ್ಲ, ನಾನು ಹೋಗಿ ಮಾತಾಡ್ತೀನಿ. ಅರೇ ನೋಡು, ನಮ್ಮನ್ನ ನೋಡ್ಬಿಟ್ಟ. ಈಗ ನಾವೇನ್ ಮಾಡೋದು? ನೀನು ಏನು ಯೋಚನೆ ಮಾಡದೆ ಹೊಟ್ಟೆ ತುಂಬಾ ಹುಲ್ಲನ್ನು ತಿನ್ನು. ನಾನು ಅಷ್ಟು ಜೋರಾಗಿ ಕೂಗ್ದೆ, ಆದರೂ ಕೂಡ ನನ್ನ ಮಾತಿಗೆ ಬೆಲೆನೇ ಇಲ್ವಾ? ನಾನು ಹೋಗಿ ಅವ್ರನ್ನ ಹಿಡಿಲೇಬೇಕೀಗ. ಮನ್ಯನ್ ಜೊತೆ ನಾನ್ ಮಾತಾಡ್ತೀನಿ. ಮನ್ಯ, ಅಲ್ಲೇ ಇರು. ಕಿಂಗಿನಿ ಯಾವಾಗ್ಲೂ ನಿನ್ನ ಹಿಂಸೆ ಮಾಡೇ ಇಲ್ಲ. ಹಂಗಿದ್ದಾಗ ಕಾರಣನೇ ಇಲ್ದೆ ನೀನ್ ಯಾಕೆ ಯಾವಾಗ್ಲೂ ಅದಕ್ಕೆ ಹಿಂಸೆ ಕೊಡ್ತೀಯಾ? ಇದೆಲ್ಲ ಹೇಳೋದಕ್ಕೆ ನೀನ್ ಯಾರು? ನಾನು ನಿನ್ ಮೇಲೆ ಕಾಲಿಟ್ರೆ ಹಾಗೆ ಚಟ್ನಿ ಆಗ್ಬಿಡ್ತೀಯ. ನಿಂಗೆ ಜೀವದ ಮೇಲೆ ಆಸೆ ಅಂತ ಇದ್ರೆ ನಮ್ಮಿಬ್ರ ಮಧ್ಯ ನೀನು ಬರ್ಲೇಬಾರ್ದು. ಪುಂಜ, ತುಂಬ ನೋವಾಗ್ತಾ ಇದೆ. ದಯವಿಟ್ಟು ನನ್ನ ಸೊಂಡ್ಲಿಂದ ಹೊರಗಡೆ ಬಂದ್ಬಿಡು. ನಾನಿಲ್ಲಿಂದ ಅಷ್ಟು ಸುಲಭವಾಗಿ ಆಚೆ ಬರೋದಿಲ್ಲ. ನೀನು ಕಿಂಗನಿಗೆ ಇನ್ಮೇಲೆ ಏನು ತೊಂದರೆ ಕೊಡೋದಿಲ್ಲ ಅಂತ ನನಗೆ ಪ್ರಮಾಣ ಮಾಡಿದ್ರೆ ಮಾತ್ರ ನಾನು ಆಚೆ ಬರ್ತೀನಿ. ಕುಂಜ, ಇಲ್ಲ ಕುಂಜ, ಇನ್ ಮುಂದೆ ಕಿಂಗಿನಿಗೆ ನಾನು ತೊಂದರೆನೇ ಕೊಡೋದಿಲ್ಲ. ದಯವಿಟ್ಟು ಹೊರಗಡೆ ಬಂದ್ಬಿಡು. ಮನಿಯ, ನೀನು ಶಕ್ತಿಶಾಲಿ. ಆದ್ರೆ ಬೇರೆಯವ್ರನ್ನ ಭಯ ಪಡಿಸೋದಕ್ಕೆ ಆ ಶಕ್ತಿಗಳನ್ನ ನೀನು ಉಪಯೋಗ ಮಾಡಬಾರ್ದು. ನಿನ್ನ ಶಕ್ತಿಗಳನ್ನು ಬೇರೆಯವರಿಗೆ ಸಹಾಯ ಮಾಡೋದಕ್ಕೆ ನೀನು ಉಪಯೋಗಿಸ್ಕೋಬೇಕು. ಅವತ್ತಿಂದ ಮನಿಯನಾನೆ ಯಾವೊಂದು ಜಂತುಗೂ ತೊಂದರೆಯನ್ನು ಕೊಟ್ಟಿಲ್ಲ. ಅದು ಮಾತ್ರ ಅಲ್ಲ, ಕುಂಜನ್, ಕಿಂಗಿನಿ ಮತ್ತೆ ಮನಿಯನ್ ತುಂಬಾನೇ ಒಳ್ಳೆ ಸ್ನೇಹಿತರಾಗ್ಬಿಟ್ರು. ಒಂದು ಕಾಲದಲ್ಲಿ ಒಂದು ಊರಿನಲ್ಲಿ ಹೂಗಳಿಂದ ತುಂಬಿಕೊಂಡಂಥ ಒಂದು ಸುಂದರವಾದ ಕಾಡಿತ್ತು. ಅಲ್ಲಿ ಹಲವಾರು ವಿಧವಾದ ಹೂಗಳು, ಗಿಡಗಳು ಇದ್ದ ಕಾರಣ ಆ ಜಾಗನೇ ಸುಂದರವಾಗಿತ್ತು. ಹಾಗಾಗಿ ನೂರಾರು ಸಣ್ಣ ಸಣ್ಣ ಜೀವಗಳು ಅಲ್ಲಿ ಬದುಕ್ತಾ ಇದ್ವು. ಆ ಗುಂಪಿನಲ್ಲಿ ಒಂದು ಮಿಡಿತೆನೂ ಬದುಕ್ತಾ ಇತ್ತು. ಯಾವಾಗ್ಲೂ ಸೋಂಬೇರಿಯಾಗಿ ನಿದ್ದೆ ಮಾಡ್ಕೊಂಡೇ ಇರ್ತಿದ್ದ. ಸ್ನೇಹಿತರುಗಳೇ, ಇದಕ್ಕೋಸ್ಕರ ನೀವು ಯಾವಾಗಲೂ ಕಷ್ಟ ಬೀಳ್ತಿರ್ತೀರಲ್ಲ, ನಿಮಗೆ ವಿಶ್ರಾಂತಿ ಮಾಡುವ ಅವಶ್ಯಕತೆ ಇಲ್ಲವಾ? ಇಲ್ಲಿ ನೋಡು ಗೆಳೆಯ, ವಿಶ್ರಾಂತಿ ಇಲ್ಲೇ ಕೆಲಸ ಮಾಡ್ತಿದೀವಿ ಅಂದ್ರೆ ಮಳೆಗಾಲ ಬೇಸಿಗೆಗಾಲ ಬಂದಾಗ ಅದ್ರ ತಕ್ಕ ಊಟ ಸಿಗತ್ತೆ. ಈ ಜೀವ ಇರುವುದೇ ಸಂತೋಷವಾಗಿರಕ್ಕೆ. ನೀವು ಒಳ್ಳೆ ಮೂರ್ಖ ತರ ಕಾಣಿಸ್ತಿದ್ದೀರಲ್ಲ. ಜೀವನ ಹೇಗೆ ಅನುಭವಿಸ್ಬೇಕಂತ ನಿಮ್ಗೆ ಗೊತ್ತಾಗ್ತಿಲ್ಲ. ಇಲ್ಲಿ ನೋಡಿ ಸ್ನೇಹಿತರೆ, ಆಗ ಸಿಕ್ಕಿದ್ದನ್ನ ಆಗಲೇ ತಿಂದು ಎಂಜಾಯ್ ಮಾಡಬೇಕು ಸ್ನೇಹಿತರೆ. ಈ ತರ ಕೂಡಿಟ್ಟಿರೋದ್ರಿಂದ ಏನು ಪ್ರಯೋಜನ ಹೇಳಿ ಸ್ನೇಹಿತರೆ? ಎಲ್ಲ ಕಾಲದಲ್ಲೂ ಇಷ್ಟು ಸುಲಭವಾಗಿ ಜೇನುತುಪ್ಪ ಸಿಗಲ್ಲ ಗೆಳೆಯ. ಮಳೆಗಾಲ ಬೇಸಿಗೆಗಾಲ ಜೇನುತುಪ್ಪ ಸಿಗ್ದಲೇ ಇದ್ದಾಗ ನಾವೀಗ ನೋಡಿ ನೋಡಿ ಶೇಖರಣೆ ಮಾಡಿಡೋದು ಒಳ್ಳೇದಲ್ವಾ? ಅದೆಲ್ಲ ಜೇನು ಕಿತ್ತವ್ರು ಬಂದು ಕಿತ್ಕೊಂಡು ಹೋಗ್ಬಿಡ್ತಾರೆ. ಗೆಳೆಯರೇ, ಆ ಮಿಡತೆ ಹೇಳಿದ್ದು ನೀವೆಲ್ಲ ಕೇಳಿಸ್ಕೊಂಡ್ರಾ? ಕೇಳಿಸ್ಕೊಂಡ್ವಿ.
ಅದೆಲ್ಲ ಈ ಕಿವಿಯಲ್ಲಿ ಕೇಳಿಸ್ಕೊಂಡು ಈ ಕಿವಿಯಿಂದ ಬಿಡ್ಬೇಕು. ಒಳ್ಳೆ ಕಾಲ ಬಂದಾಗ ಆಹಾರ ಸೇರಿಸಿಡ್ಬೇಕು. ಮಳೆಗಾಲ ಮತ್ತೆ ಬೇಸಿಗೆಗಾಲ ಬಂದಾಗ ನಮಗೆ ಊಟದ ಸಮಸ್ಯೆ ಇರೋದಿಲ್ಲ. ಆ ಮಿಡತೆ ತುಂಬಾ ಅಹಂಕಾರದಿಂದ ನಡ್ಕೊಳ್ತಿದೆ. ಅವನಿಗೆ ಆ ಸದ್ಯಕ್ಕೆ ಊಟ ಸಿಕ್ಕಿದ್ರೆ ಸಾಕು. ಅವನಿಗೆ ನಾಳೆ ಏನ್ ನಡೆಯುತ್ತೆ ಅನ್ನೋ ಚಿಂತೆನೇ ಇಲ್ಲ. ಅದಕ್ಕೆ ಅವನಿಗೆ ಪ್ರತಿಫಲ ಬರಗಾಲ ಬಂದಾಗ ಗೊತ್ತಾಗುತ್ತೆ. ಹೌದೌದು, ಸೋಂಬೇರಿಗಳು ಎಲ್ಲಾ ವಿಷಯಕ್ಕೂ ನೆಪ ಮಾಡಿ ತಪ್ಪಿಸ್ಕೊಳ್ತಾರೆ. ಬರಗಾಲ ಬಂದಾಗ ಅವನ್ಗೆ ಸರಿಯಾಗಿ ಗೊತ್ತಾಗುತ್ತೆ. ಕಡೆಯಲ್ಲಿ ಒಳ್ಳೆ ಕಾಲ ಮುಗಿದು ಹೋಗಿ ಬರಗಾಲ ಶುರುವಾಗೋಯ್ತು. ಅದನ್ನೆಲ್ಲ ನೋಡಿದಂಥ ಆ ಮಿಡತೆಗೆ ಆಶ್ಚರ್ಯನೂ ಮನಸ್ಸಿಗೆ ನೆಮ್ಮದಿಯೂ ಆಯ್ತು. ಅವ್ರ ಹತ್ರ ಸ್ವಲ್ಪ ಸಹಾಯ ಕೇಳ್ಬೋದಲ್ವಾ? ಅದಕ್ಕೋಸ್ಕರ ಅವನು ಮೊದಲೇ ಆ ದುಂಬಿಗಳ ಜೇನುಗೂಡು ಪಕ್ಕದಲ್ಲಿ ನಿಂತ. ಸ್ನೇಹಿತರೆ, ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಲ್ವಾ? ಹೌದು, ನಾವೆಲ್ಲರೂ ಚೆನ್ನಾಗಿದ್ದೀವಿ. ಹೌದು, ನೀನ್ ಯಾಕೆ ನಮ್ಮನ್ನೀಗ ಹುಡ್ಕೊಂಡು ಬಂದಿದ್ಯಾ? ನನ್ನಿಂದ ಈ ಹಸುವನ್ನು ತಡೆಯಕ್ಕಾಗ್ತಾ ಇಲ್ಲ. ನೀವು ನನಗೇನಾದರೂ ಆಹಾರನ ಕೊಡಕ್ಕಾಗುತ್ತಾ? ನಾವು ಕಷ್ಟಪಟ್ಟು ಸೇರಿಸಿರೋ ಜೇನು ಸ್ವಲ್ಪ ಮಾತ್ರ ಇದೆ ನಮ್ಮ ಹತ್ರ, ಜಾಸ್ತಿ ಇಲ್ಲ. ಅದು ನಮ್ಗೆ ಸಾಕಾಗಲ್ಲ. ನೀನು ಹಾಡಾಡ್ಕೊಂಡು ಯಾವಾಗ್ಲೂ ಹಂಗೆ ಇಡ್ತೀಯಲ್ವಾ? ಅದೇ ತರ ಹಾಡು ಹೇಳ್ತಾ ಇರು, ಹಶ್ವೆಲ್ಲ ಹೊಟ್ಟೋಗತ್ತೆ. ಜೀವನನ ಎಂಜಾಯ್ ಮಾಡಪ್ಪ. ಅವ್ರ ಹತ್ರದಿಂದ ಯಾವುದೇ ಸಹಾಯ ಸಿಗೋದಿಲ್ಲ ಅಂತ ಗೊತ್ತಾದ್ಮೇಲೆ ಆ ಮಿಡತೆ ತುಂಬಾ ಚಿಂತೆಯಿಂದ ನಡೆಯೋದಕ್ಕೆ ಶುರು ಮಾಡ್ತು. ಅವನು ಸೀದಾ ಇರುವೆಗಳ ಗೂಡಿನ ಹತ್ರ ಹೋದ. ಸ್ನೇಹಿತರೆ, ನನಗೆ ತುಂಬಾ ಹೊಟ್ಟೆ ಹಸುವಾಗ್ತಿದೆ. ತಿನ್ನಕ್ಕೇನಾದ್ರೂ ಇದೆಯಾ? ನೀವು ತಿನ್ನುವ ಆಹಾರ ನನಗೂ ಕೊಟ್ಟು ಸ್ವಲ್ಪ ಪುಣ್ಯ ಕಟ್ಕೊಳ್ಳಿ. ಸರಿ ಸರಿ, ನಿನಗೆ ಸ್ವಲ್ಪ ಆಹಾರ ಕೊಡ್ತೀವಿ. ನಿನ್ನ ಈ ಪರಿಸ್ಥಿತಿ ನೋಡ್ತಿದ್ರೆ ನಿಮಗೆ ನಾನು ಸಹಾಯ ಮಾಡ್ತೀನಿ. ಇನ್ಮೇಲಾದ್ರೂ ನೀನು ಇದರಿಂದ ಸರಿಯಾಗಿ ಪಾಠ ಕಲಿಬೇಕು. ಏನು ಅರ್ಥ ಆಯ್ತಾ? ಅರೆ, ಇದು ಆಚೆ ಬರ್ತಿಲ್ವಲ್ಲ? ಇದನ್ ಬಿಟ್ಟು ಹೋಗಕ್ಕೂ ನಂಗ್ ಮನ್ಸಿಲ್ಲ. ನೀನೇನ್ ಮಾಡ್ತಿದ್ಯಾ? ಏನು ಗಟರ್ ಒಳಗಡೆ ತುಮುಕ್ತಿದ್ಯಾ? ಇಲ್ ನೋಡು, ಮೂಳೆ ಮುರಿದು ಹೋಗಿರೋ ನನ್ನನ್ನ ಈ ತರ ಕಿಂಡಲ್ ಮಾಡೋದು ಒಳ್ಳೇದಲ್ಲ. ಮೂಳೆ ಮುರಿದೋಗಿದ್ಯಾ? ಯಾರ್ದು? ನನ್ ಮೂಳೆನೆ. ಮೂಳೆ ಮುರಿದ್ಮೇಲೂ ಕೂಡ ನಿನಗೆ ಏನೂ ಆಗಿಲ್ಲ. ಅರೆ, ಏನ್ ಹೇಳ್ತಿದ್ಯಾ ನೀನು? ಅಯ್ಯೋ, ನನ್ ಶರೀರದಲ್ಲಿರೋ ಬೋನ್ ಅಲ್ಲ. ಇಷ್ಟೊತ್ತು ನಾನು ಅಗಿತಿದ್ನಲ್ಲ, ಆ ಮೂಳೆ ಇಲ್ ಸಿಗಾಕೊಂಡಿದೆ ನೋಡು. ನೋಡು, ತುಂಬಾ ಹೊತ್ತಿಂದ ಇದನ್ ತೆಗಿಯಕ್ಕೆ ತುಂಬಾ ಟ್ರೈ ಮಾಡ್ತಿದ್ದೀನಿ. ಇಷ್ಟೊತ್ತು ನೀನ್ ಪ್ರಯತ್ನ ಪಟ್ಟ ಮೇಲೂ ಸಹ ನಿನ್ ಕೈಲದನ್ನ ಆಚೆ ತೆಗಕ್ಕಾಗಿಲ್ಲ. ಈಗೇನಪ್ಪ ಅಂದ್ರೆ ನಿನ್ ಕೈಲಾಗತ್ತಾ ಅಂತ ಕೇಳ್ತಿದ್ಯಾ? ಏನ್ ಮಾತಾಡ್ತಿದ್ಯಾ ನೀನು? ಹೌದಾ? ಮತ್ತೀಗ ಏನ್ ಮಾಡೋದು? ನೀನ್ ಬೇಕಂದ್ರೆ ಒಂದ್ ಕೆಲ್ಸ ಮಾಡ್ಬೋದು. ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಹೇಳು, ಏನ್ ಮಾಡ್ಲಿ? ಈ ಮೂಳೆಯ ಬಗ್ಗೆ ಮರ್ತೋಗು. ಹೋ, ಅದು ಬೋನ್ ಅಲ್ವಾ? ನನ್ಗೆ ಮರೆಯಕ್ಕೆ ಆಗ್ತಿಲ್ಲ. ಮುಗ್ದೋಗಿರೋ ವಿಷಯಗಳ ಬಗ್ಗೆ ಯೋಚನೆ ಮಾಡೋದು ಒಳ್ಳೇದಲ್ಲ ಬಿಡು ಸ್ನೇಹಿತಿ. ಏನಾಯ್ತು? ನಿಮ್ಮಿಬ್ರ ಮಧ್ಯೆ ತುಂಬಾ ದೊಡ್ಡ ಜಗಳ ಆಗಿರೋ ತರ ಕಾಣ್ತಿದೆ. ನನ್ನ ಹಂತ ಬುದ್ಧಿವಂತೆ ಖಂಡಿತ ನಿಮ್ಮಿಬ್ರಿಗೂ ಸಹಾಯ ಮಾಡ್ಬೋದು. ಅದು ಏನಾಯ್ತಂದ್ರೆ, ಇವಳು ತಂದಿರುವ ಆ ಮೂಳೆ ಅದು ಈ ಗಟ್ಟರೊಳಗಡೆ ಸಿಕ್ಕಾಕೊಂಡಿದೆ. ಅದನ್ನ ತೆಗಿಯಕ್ಕಾಗ್ತಿಲ್ಲ. ಅದಕ್ಕೆ. ಓ, ಇದೇ ವಿಷಯನಾ? ಅದ್ರಲ್ಲೇನಿದೆ, ಈ ತರ ವಿಷಯಗಳು ಅವಾಗವಾಗ ನಡೀತಾನೆ ಇರುತ್ತೆ. ನಾನ್ ಕೂಡ ತುಂಬಾ ದಿನಗಳ ಹಿಂದೆ ಒಂದು ಹಿಲಿನ ಹಿಡ್ಕೊಂಡಿದ್ದೆ. ಅದು ಕೂಡ ಈ ತರ ಗಟ್ಟರಲ್ಲಿ ಬಿತ್ತೋಯ್ತು. ನಾವು ಕಷ್ಟಪಟ್ಟು ದುಡ್ದಿರೋ ವಿಷಯ ಈ ತರ ಸಿಗದೆ ಹೋದ್ರೆ ಆ ದುಃಖನ ಸಹಿಸ್ಕೊಳ್ಳೋದು ತುಂಬಾನೇ ಕಷ್ಟ ಆಗತ್ತೆ. ದೋಸ್ತ್, ನನ್ ದುಃಖ ನಿಂಗೆ ಅರ್ಥ ಆಗ್ತಿದೆ ಅಲ್ವಾ?
ಈ ಮೂಳೆನ ತೆಗಿಯಕ್ಕೆ ನೀನ್ ನನ್ಗೆ ಹೆಲ್ಪ್ ಮಾಡ್ತೀಯಾ? ನಾನ್ ಟ್ರೈ ಮಾಡ್ತೀನಿ. ಓಹೋ, ಇದಾಚೆ ಬರ್ತಿಲ್ಲ. ನನಗೆ ಮೊದಲೇ ಗೊತ್ತಿತ್ತು ಅದು ಖಂಡಿತ ಆಚೆ ತೆಗೆಯಕ್ಕಾಗೋದಿಲ್ಲ ಅಂತ. ಆದ್ರಿಂದಾನೇ ನಾನು ಪ್ರಯತ್ನ ಕೂಡ ಪಟ್ಟಿಲ್ಲ. ಅಯ್ಯೋ ಛೆ, ನನ್ ಕೈಯಲ್ಲೂ ಈ ಮೂಳೆನ ಆಚೆ ತರಕ್ಕಾಗ್ಲಿಲ್ಲ. ಇನ್ಮೇಲೆ ಇದನ್ ತೆಗಿಯಕ್ ಹೋಗಿ ಟೈಮ್ ವೇಸ್ಟ್ ಮಾಡೋದನ್ನ ಬಿಟ್ಬಿಡು. ಆದ್ರೆ ಇದನ್ನ ಹೀಗೆ ಬಿಟ್ಟು ಹೋಗಕ್ಕೆ ನನಗೆ ಇಷ್ಟ ಆಗ್ತಿಲ್ಲ. ನಿನ್ನ ಹತ್ರ ಮಾತಾಡಿದ್ದು ಏನೂ ಪ್ರಯೋಜನನೇ ಇಲ್ಲ. ನೀನು ಹುಷಾರೇ ಇಲ್ಲ, ಅದೇ ಸಮಸ್ಯೆ. ಅರೆ ಪಪ್ಪಿ, ಏನಾಯ್ತು ನಿಂಗೆ? ಅದು ನನ್ ಮೂಳೆ ಇಲ್ಲಿ ಸಿಗಾಕೊಂಡಿದೆ. ಯೋಚನೆ ಮಾಡ್ಬೇಡ, ನಾನ್ ಸಹಾಯ ಮಾಡ್ತೀನಿ. ನೀನ್ ಸಹಾಯ ಮಾಡ್ತೀಯಾ? ಇದನ್ನ ನೀಡೋದಕ್ಕೆ ನೀನು ಎಷ್ಟು ದೊಡ್ಡ ಮೂರ್ಖ. ನಾವು ನಿಮಗಿಂತ ಶಕ್ತಿಶಾಲಿಯಾಗಿರ್ತೀವಿ, ನಮ್ ಕೈಲೇ ಮಾಡಕ್ಕಾಗಿಲ್ಲ. ನೀವು ಚಿಕ್ಕ ಚಿಕ್ಕ ಇರುವೆ, ನೀವ್ ಮಾಡ್ತೀರಾ? ಹಾ, ಆದ್ರೂ ಕೂಡ ಒಂದ್ಸಲ ಪ್ರಯತ್ನ ಪಡ್ತೀವಿ ನಾವು. ಆಹಾ, ಮಾಡಿ ಮಾಡಿ. ನಾನಂತೂ ಇನ್ನೊಂದು ಬುದ್ಧಿ ಇಲ್ದೇ ಇರೋ ಮುಟ್ಟಾಳ್ರನ್ನ ನೋಡ್ತೀನಿ ಅಂತ ಅನಿಸ್ತಿದೆ. ಸ್ನೇಹಿತರೆ, ನಿಮ್ಮ ಬಲವನ್ನೆಲ್ಲ ಉಪಯೋಗಿಸಿ ಅದನ್ನ ಹಿಡ್ಕೊಳ್ಳಿ. ನಾವು ನಮ್ಮ ಪೂರ್ತಿ ಶಕ್ತಿಯನ್ನು ಉಪಯೋಗಿಸಿ ಅದನ್ನ ಹಿಡ್ಕೋತೀವಿ. ಸ್ನೇಹಿತರೆ, ಇದನ್ನ ತೆಗ್ದಿದ್ದಕ್ಕೆ ನನ್ನ ಧನ್ಯವಾದಗಳು. ನನ್ ಕೈಯಲ್ಲಿ ನಂಬಕ್ಕೆ ಆಗ್ತಾ ಇಲ್ಲ. ಇರುವೆಗಳು ಮ್ಯಾಜಿಕ್ ಮಾಡ್ಬಿಡ್ತು. ಸ್ನೇಹಿತರೆ, ನೀವು ಕೂಡ ನಮ್ ತರಾನೇ ಎಲ್ಲರೂ ಒಟ್ಟುಗೂಡಿ ಪ್ರಯತ್ನ ಪಟ್ಟಿದ್ರೆ ಖಂಡಿತ ನೀವು ಕೂಡ ಮೂಳೆಯನ್ನು ಆಚೆ ತೆಗಿಬೋದಾಗಿತ್ತು. ಆದ್ರೆ ನೀವು ಒಬ್ಬೊಬ್ರೇ ಪ್ರಯತ್ನ ಪಟ್ಟಿದ್ದೀರಾ, ಅದಕ್ಕೆ ನಿಮ್ ಕೈಲಾಗಿಲ್ಲ. ನೀವ್ ಹೇಳಿದ್ದು ನಿಜಾನೇ. ನಾವು ಒಟ್ಟಿಗೆ ಸೇರಿ ಕೆಲ್ಸ ಮಾಡಿದ್ರೆ ಖಂಡಿತ ಫಲ ಸಿಗತ್ತೆ.